ಎರಡನೆಯ ಮಾತು, ಶಿಲುಬೆ ಮೇಲೆ ಆತನು ಇದ್ದಾನೆ. ಆತನನ್ನ ಶಿಲುಬೆಯ ಮಧ್ಯದಲ್ಲಿ ಹಾಕಿದಾಗ ಆತನ ಎಡಗಡೆಗೆ ಬಲಗಡೆಗೆ ಯಾರಿದ್ದಾರೆ? ಇಬ್ಬರು ದುಷ್ಟರಿದ್ದಾರೆ, ಕಳ್ಳರಿದ್ದಾರೆ. ಹಲ್ಲೆಲೂಯಾ. ಆತನು ಹುಟ್ಟಿದಂತ ಸಮಯದಲ್ಲಿ ಮೂಕ ಪಶು ಪ್ರಾಣಿ ಸಾಕು ಪ್ರಾಣಿಗಳ ಮಧ್ಯದಲ್ಲಿ ಆತನಲ್ಲಿ ಜನನವಾದರೆ ಆತನು ಸಾಯುವಂತ ಸಮಯದಲ್ಲಿ ಕ್ರೂರವಾದಂತ ಮನುಷ್ಯರ ಮಧ್ಯದಲ್ಲಿ ಆತನು ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಹುಟ್ಟಿನ ಸಮಯ ಹುಟ್ಟಿರುವಂತದಲ್ಲಿ ಗೋದಲಿಯಲ್ಲಿ ಆದ್ರೆ ಆತನು ಸಾಯುವುದಕ್ಕಾಗಿ ಆಕಾಶ ಮತ್ತು ಭೂ ಮತ್ತು ಎರಡರ ಮಧ್ಯದಲ್ಲಿ ಆತನ ಏನಾಗಿದ್ದಾನೆ? ತೂಗು ಹಾಕಲ್ಪಟ್ಟಂತ ಸ್ಥಿತಿಯಲ್ಲಿದ್ದಾನೆ. ಹುಟ್ಟಿದಾಗ ಪಶುಗಳ ಶಾಲೆಯಲ್ಲಿ ಹುಟ್ಟಿದ್ರೆ ಸಾಯುವಂತ ಸಮಯದಲ್ಲಿ ಆತನನ್ನ ದುಷ್ಟ ಜನರ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಶಿಲುಬೆಗೆ ಹಾಕ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಏನಾಗಿತ್ತು? ದೇವರ ಮಾತುಗಳ ವಚನಗಳ ನೆರವೇರಿಕೆ, ಪ್ರವಾದನೆಗಳ ನೆರವೇರಿಕೆ ಆಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಈ ಇಬ್ಬರು ಕಳ್ಳರು 27ನೇ ಅಧ್ಯಾಯ 44ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇಬ್ಬರು ಕಳ್ಳರು ಯೇಸು ಕ್ರಿಸ್ತನನ್ನ ನಿಂದಿಸ್ತಾ ಇದ್ದಾರೆ. ಇಬ್ಬರು ಕಳ್ಳರು ಯೇಸು ಸ್ವಾಮಿಯನ್ನ ಬೈತಾ ಇದ್ದಾರೆ. ಇಬ್ಬರು ಕಳ್ಳರ ಬಾಯಿಂದ ಬರುವಂತದ್ದು ಒಂದೇ ಮಾತು, ಏನಂತೇಳಿ? ಯೇಸುವೆ, ನಿನ್ನನ್ನ ನೀನು ರಕ್ಷಿಸಿಕೋ, ಆಮೇಲೆ ನಮ್ಮನ್ನು ಕೂಡ ರಕ್ಷಿಸು. ನಾವು ಏನ್ ಮಾಡ್ತೀವಿ? ನೀನ್ ಸುವಾರ್ತೆಯನ್ನು ಸಾರದಕ್ಕೆ ಹೋಗು, ನಾವು ಕಳ್ಳತನ ಮಾಡಕ್ ಹೋಗ್ತೀವಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇಲ್ಲ? ನೀನು ಸುವಾರ್ತೆಯನ್ನು ಸಾರು, ನಾವು ಕಳ್ಳತನ ಮಾಡಕ್ ಹೋಗ್ತೀವಿ. ನಿನ್ನನ್ನ ನೀನು ಏನ್ ಮಾಡು? ರಕ್ಷಿಸಿಕೋ. ನಿಂದಿಸ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ, ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಆತನನ್ನ ಭಯಂಕರವಾದ ರೀತಿಯಿಂದ ಮಾತುಗಳಿಂದ ಆತನನ್ನ ಕೊಲ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ಅಲ್ಲಿ ಎಲ್ಲವನ್ನ ನೋಡಿದಂತ ಸಮಯದಲ್ಲಿ, ಗಮನಿಸಿದಂತ ಸಮಯದಲ್ಲಿ ಬಲಗಡೆ ಇರ್ತಕ್ಕಂಥ ಕಳ್ಳ ಏನ್ ಮಾಡ್ತಾ ಇದ್ದಾನೆ? ಯೇಸುವನ್ನು ನೋಡ್ತಾ ಇದ್ದಾನೆ. ಹೆಂಗ್ ನೋಡ್ತಾ ಇದ್ದಾನೆ? ಆಳವಾಗಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾನ್ರಿ? ನಾವಂತೂ ತಪ್ಪು ಮಾಡಿದ್ದೇವೆ, ನಾವು ಕಳ್ಳತನ ಮಾಡಿದ್ದೇವೆ, ಭಯಂಕರವಾದಂತ ಕೆಟ್ಟ ಕೆಲಸಗಳನ್ನ ಮಾಡಿದ್ದೇವೆ, ತಪ್ಪನ್ನು ಮಾಡಿದ್ದೇವೆ, ದರೋಡೆ ಮಾಡಿದ್ದೇವೆ. ಈ ಶಿಕ್ಷೆ ನಮಗೆ ಖಂಡಿತವಾಗಿ ಆಗಬೇಕಾಗಿದ್ದೆ. ಆದ್ರೆ ಯೇಸು ಸ್ವಾಮಿ ಒಂದು ತಪ್ಪು ಮಾಡಲಿಲ್ಲ, ಒಂದು ಕೆಟ್ಟದ್ದು ಮಾಡಲಿಲ್ಲ. ಆತನ ಜನರಿಗೆ ಸತ್ಯ ಮಾರ್ಗವನ್ನು ಬೋಧಿಸಿದ. ಆತನ ಬಳಿಗೆ ಬಂದಿರತಕ್ಕಂಥ ಬಂಧನದಲ್ಲಿರ್ತಕ್ಕಂಥ ಕುರುಡರಿಗೆ ಕಣ್ಣನ್ನು ಕೊಟ್ಟ, ಕುಂಟರು ನಡೆದಾಡುವಂತೆ ಮಾಡಿದ, ಕುಷ್ಠರೋಗಿಗಳನ್ನ ಆತನು ಸ್ವಸ್ಥ ಮಾಡಿದ, ಪಾರ್ಶ್ವವಾಯು ರೋಗಿಗಳನ್ನು ಸ್ವಸ್ಥ ಮಾಡಿದ, ಸತ್ತವರನ್ನ ಬದುಕಿಸಿದ. ಅಂತಹ ಸ್ವಾಮಿ, ಏನು ಮಾಡದಂತ ಸ್ವಾಮಿ ಆತನಿಗೆ ಏನ್ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ಮಾತಾಡ್ತಾ ಇದ್ರಲ್ಲ, ಅಷ್ಟು ಮಾತಾಡಿದ್ರು ಕೂಡ ಆತನು ಮೌನಿಯಾಗಿಯೇ ಇದ್ದಾನಲ್ಲ, ಒಂದು ಮಾತು ಎದುರು ಹೇಳ್ತಾ ಇಲ್ವಲ್ಲ ಎಂಬುದಾಗಿ ಆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸುವನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೆ ನಿಮಗೆ ಯಾರಾದ್ರೂ ಒಂದು ಮಾತು ಅಂದ್ರೆ ಮಾತು ತೀರ್ಸ್ಕೊಳ್ಳೋರಿಗೆ ನಮ್ಗೆ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಆ ಮಾತು ತೀರ್ಸ್ಕೊಳ್ಳೇಬೇಕು ಅನ್ನುವಂತ ಒಂದು ಪಣ ತೊಟ್ಟಂತ ರೀತಿಯಲ್ಲಿ ನಾವು ಇರ್ತೀವಿ. ಆದ್ರೆ ಯೇಸು ಸ್ವಾಮಿಯ ಕಡೆಗೆ ಈ ಕಳ್ಳನ್ನು ನೋಡ್ತಾ ಇದ್ದಾನೆ. ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ ಅಂತಂದ್ರೆ, ಎಷ್ಟು ಮೌನಿಯಾಗಿದ್ದಾನಲ್ಲ ಈತನು ಶತ್ರುಗಳಿಗಾಗಿಯೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ಈತನು ತನಗೆ ಎಷ್ಟು ಹಿಂಸೆ ಪಡಿಸಿದ್ರು ಕೂಡ ಅವರಿಗೆ ಒಳ್ಳೆಯದೇ ಆಗಬೇಕು, ಕೇಡು ಆಗಬಾರದು ಎಂಬುದಾಗಿ ಆತನು ಪ್ರಾರ್ಥಿಸ್ತಿದ್ದಾನಲ್ಲ ಎಂಬುದಾಗಿ ನೆನೆಸಿ ಆ ಕಳ್ಳನ್ನು ಹೇಳ್ತಾ ಇದ್ದಾನೆ ಪ್ರೇರೆ. ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಒಂದು ಬೋರ್ಡ್ ಹಾಕಿದ್ರು. ಏನ್ ಹಾಕಿದ್ರಿ? ಯೇಸು ಕ್ರಿಸ್ತನು, ನಜರೇತಿನ ಯೇಸು ಯಹೂದ್ಯರ ಅರಸನು, ಅಯ್ಯನಾರಾಯ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಜರೇತಿನ ಯೇಸು ಯಹೂದ್ಯರ ಅರಸನ್ ಅಂತೇಳಿ ಅದನ್ನ ಯಾರು ಬರೆಸಿದ್ರು? ಪಿಲಾತನು ಬರೆಸಿದ್ದ. ಅದರ ಅರ್ಥ ಅಯ್ಯನಾರಾಯ ಎನ್ನುವಂತ ಪದದ ಅರ್ಥ ಏನ್ರಿ? ನಜರೇತಿನ ಯೇಸು ಯಹೂದ್ಯರ ಅರಸನು. ಆ ಅರಸನ್ ಎನ್ನುವಂತ ಒಂದು 3 ಭಾಷೆಗಳಲ್ಲಿ ಅದನ್ನು ಬರೆಸಿದ್ರು. ಗ್ರೀಕ್ ಭಾಷೆಯಲ್ಲಿ ಬರೆಸಿದ್ರು, ಲ್ಯಾಟಿನ್ ಭಾಷೆಯಲ್ಲಿ ಬರೆಸಿದ್ರು, ಇಬ್ರಿಯ ಭಾಷೆಯಲ್ಲಿ ಕೂಡ ಬರೆಸಿದ್ರು ಪ್ರೇರಿ. ಈ ಕಳ್ಳನು ಒಂದು ವೇಳೆ ಅದೆಲ್ಲವನ್ನ ನೋಡಿದಾನೇನು? ಹಲ್ಲೆಲೂಯಾ. ಪ್ರೇಸ್. ಈ ಕಳ್ಳನು ಅದೆಲ್ಲ ಓದ್ಕೊಂಡಿದ್ದಾನೇನು? ಆತನು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ ಬೇರೊಂದು ದೃಷ್ಟಿಕೋನದಲ್ಲಿ. ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ ಅಂತಂದ್ರೆ, ಒಂದ್ಸಾರಿ ನೀವು 23ನೇ 42ನೇ ವಚನ ಓದ್ತೀರಾ? 39ನೇ ವಚನದಿಂದ ಓದಿ, ನೀವು ಈಸಿ ಆಗುತ್ತೆ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನೂ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನ ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿ ಇದ್ದೇವೆ. ನಾವು ಮಾಡಿದ್ದಕ್ಕೆ
ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ, ಎರಡನೆಯ ಮಾತು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಕಡೆಗೆ ತಿರುಗಿ ಹೇಳ್ತಾ ಇದ್ದಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇದ್ದಾನೆ, ಈ ಕಳ್ಳ ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಯೇಸು ಸ್ವಾಮಿಯ ಕಡೆಗೆ ನೋಡಿ, ಯೇಸು ಸ್ವಾಮಿಯ ಕಡೆಗೆ ನೋಡಿ ಪ್ರಾರ್ಥಿಸ್ತಾ ಇದ್ದಾನೆ. ಈ ಕಳ್ಳ ಏನ್ ಮಾಡ್ತಾ ಇದ್ದಾನ್ರಿ? ಸ್ವಾಮಿ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನ ನೆನಪು ಮಾಡಿಕೊ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ರಾಜ್ಯವನ್ನ ಪಡೆದುಕೊಂಡವನಾಗಿ ಬರಬೇಕಾದ್ರೆ ಆತನು ರಾಜನು ಎಂಬುದಾಗಿ ಕಳ್ಳನ ಏನ್ ಮಾಡ್ತಾ ಇದ್ದಾನೆ? ಒಪ್ಪಿಕೊಳ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಯಿಂದ ನೇರವಾಗಿ ಆ ವ್ಯಕ್ತಿಯ ಕಡೆಗೆ ಒಂದು ಉತ್ತರ ಬರ್ತಾ ಇದೆ. ಸುಮಾರು 10 ಗಂಟೆ ಆಸುಪಾಸಿನಲ್ಲಿ ಪ್ರೇರೆ. ಏನೆಂಬುದಾಗಿ? ಇವತ್ತೇ ನೀನು ನನ್ನ ಸಂಗಡ ಪರದೇಸಿನಲ್ಲಿ ಇರುವಿ. ಹಲ್ಲೆಲೂಯಾ. ಎರಡನೇ ಮಾತು, ಶಿಲುಬೆ ಮೇಲೆ ಯೇಸು ಸ್ವಾಮಿ ಹೇಳಿರುವಂಥದ್ದು ಇದು ಯಾವ ಮಾತಂದ್ರೆ ಬೆಳಕನ್ನ ಕೊಟ್ಟಂತ ಮಾತು ಪ್ರಿಯರೇ. ಹಲ್ಲೆಲೂಯಾ. ಅಂಧಕಾರದಲ್ಲಿ, ಕತ್ತಲೆಯಲ್ಲಿ, ಪಾಪದಲ್ಲಿ, ಭಯಂಕರವಾದಂತ ಸ್ಥಿತಿಯಲ್ಲಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ತನ್ನ ಜೀವಿತದ ಕೊನೆಯ ಅವಧಿಯಲ್ಲಿಯೂ ಕೂಡ ಯೇಸುವನ್ನ ಬೇಡಿದಾಗ ಅಲ್ಲಿಯೂ ಕೂಡ ಆತನ ದಾಹ ಒಂದೇ, ಮನುಷ್ಯರನ್ನ ರಕ್ಷಿಸಬೇಕು. ಅಲ್ಲಿಯೂ ಕೂಡ ಆತನ ದಾಹ ಒಂದೇ, ಸುವಾರ್ತೆಯನ್ನ ಸಾರಬೇಕು. ಅಲ್ಲಿಯೂ ಕೂಡ ಆತನ ದಾಹ ಒಂದೇ, ನನ್ನ ಮಕ್ಕಳು ನನ್ನ ಬಳಿಗೆ ಬರಬೇಕು. ಅಲ್ಲಿ ಕೂಡ ಆತನ ದಾಹ ಒಂದೇ, ಈಗಲಾದರೂ ಒಂದು ಆತ್ಮವನ್ನಾದರೂ ನಾನು ರಕ್ಷಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆ ವ್ಯಕ್ತಿ ಕೇಳ್ತಾ ಇದ್ದಾರೆ, ಸ್ವಾಮಿ, ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ. ಯೇಸುವನ್ನ ಆ ವ್ಯಕ್ತಿ ನೋಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ದಾನೆ, ಯೇಸು ಸ್ವಾಮಿಯ ಆಂತರ್ಯವನ್ನ ನೋಡ್ತಾ ಇದ್ದಾನೆ. ನೋಡಿದಂತ ಆ ವ್ಯಕ್ತಿ ರಾಜ್ಯನೆಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಯೇಸುವೆ ರಾಜಾದಿರಾಜನೆಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಯೇಸುವೆ ಬರಬೇಕಾದಂತ ಮಹಿಮೆಯ ಅರಸನೆಂಬುದಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತ ಹೇಳಂತಂದ್ರೆ, ಆ ಕಳ್ಳನಿಗೆ ಸ್ವಾಮಿಯಿಂದ ಒಳ್ಳೆಯ ಭರವಸೆ ಸಿಕ್ತು ಪ್ರಿಯರೇ. ಹಲ್ಲೆಲೂಯಾ. ಇವತ್ತೇ ದೇವರ ಸನ್ನಿಧಾನದಲ್ಲಿ ನಾಳೆ ಎನ್ನುವಂತ ಮಾತು ಇಲ್ಲ. ಇವತ್ತೇ ರಕ್ಷಣೆಯ ದಿನ. ಹಲ್ಲೆಲೂಯಾ. ಇವತ್ತೇ ಒಳ್ಳೆಯ ಶುಭ ದಿನ. ಇವತ್ತೇ ನಾವು ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡುವಂತ ಶುಭ ದಿನ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಈ ಮಾತನ್ನ ಜಕ್ಕಾಯನ ಮನೆಗೆ ಹೋದಂತ ಸಮಯದಲ್ಲಿ ಕೂಡ ಈ ಮಾತನ್ನ ಹೇಳ್ತಾರೆ. ಏನಂತ ಹೇಳಿ? ಇವತ್ತು ಈ ಮನೆಗೆ ಏನಾಯ್ತಂತೆ? ರಕ್ಷಣೆಯಾಗಿತ್ತು. ಹಲ್ಲೆಲೂಯಾ. ಕಳ್ಳನು, ಕುಳ್ಳನು, ಪಾಪಿಯು, ದುಷ್ಟನು ಆಗಿರ್ತಕ್ಕಂಥ ಜಕ್ಕಾಯ ದೇವರನ್ನ ತನ್ನ ಮನೆಗೆ ಸೇರಿಸಿಕೊಂಡಾದ ಮೇಲೆ, ಆತನಲ್ಲಿ ಸಂತೋಷ ಉಕ್ಕಿ ಹರಿದಾದ ಮೇಲೆ, ಪಾಪ ಸಂಬಂಧವಾದಂತ ಬೇಡಿಗಳೆಲ್ಲವನ್ನ ಕಳಿಸಿಕೊಂಡಿದ್ದಾದ ಮೇಲೆ ಸ್ವಾಮಿ ಜಕ್ಕಾಯನಿಗೆ ಹೇಳ್ತಾ ಇದ್ದಾನೆ. 19ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 10ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ, ಇವನು ಕೂಡ ಅಬ್ರಹಾಮ ವಂಶಸ್ಥನಲ್ಲವೇ? ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಹಲ್ಲೆಲೂಯಾ. ಅಲ್ಲಿ ಮುಂದೆ ನಾವು ನೋಡ್ತಾ ಇದ್ದೇವೆ, ಯೇಸು ಯಾಕೆ ಈ ಲೋಕಕ್ಕೆ ಬಂದನು? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು ಎನ್ನುವಂತ ಮಾತು ಕೂಡ ಅಲ್ಲಿ ಇರುತ್ತೆ ಪ್ರಿಯ. ಈ ಕಳ್ಳನು ಕೆಟ್ಟು ಹೋದಂತ ಸ್ಥಿತಿಯಲ್ಲಿದ್ದಾನೆ. ಕೆಟ್ಟು ಹೋದಂತ ಕಳ್ಳನಿಗೆ ದೇವರು ಪ್ರಸಾದಿಸ್ತಾ ಇದ್ದಾನೆ ಪ್ರಿಯರು. ಏನ್ರಿ? ಬೆಳಕನ್ನ. ಹಲ್ಲೆಲೂಯಾ. ಎರಡನೇ ಮಾತು ಬೆಳಕಿನ ಮಾತು. ಬೆಳಕನ್ನ ಕೊಟ್ಟಂತ ಮಾತು, ಬೆಳಕಿನ ರಾಜ್ಯದ ಒಳಗಡೆ ಕರೆದುಕೊಂಡು ಹೋಗುವಂತ ಮಾತು. ಆ ಕಳ್ಳನ ಜೀವಿತದಲ್ಲಿ ಅವನು ನೆನೆಸಿರಲಿಲ್ಲ, ಅಂದುಕೊಂಡಿರಲಿಲ್ಲ. ಅವನು ದುಷ್ಟ ಕಾರ್ಯಗಳನ್ನ ಮಾಡಿದ ಕಾರಣಕ್ಕಾಗಿ ಅವನ ಪಾಪದ ಫಲಿತವಾಗಿರ್ತಕ್ಕಂಥ ಘೋರವಾದಂತ ನರಕದಲ್ಲಿ ಅವನು ಬೀಳಬೇಕಾಗಿತ್ತು. ಆದ್ರೆ ಅವನು ತನ್ನ ಜೀವಿತವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ. ತಾನು ಎಂತವನಾಗಿದ್ದೇನೋ ತನ್ನನ್ನು ತಾನು ಸಂಪೂರ್ಣವಾಗಿ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾ, ರಕ್ಷಕನ ಅವಶ್ಯಕತೆ ತನಗಿದೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಾ ಸಂಪೂರ್ಣವಾಗಿ ಯೇಸುವನ್ನ ಬೇಡಿಕೊಳ್ಳುತ್ತಾ ಇದ್ದಾನೆ ಪ್ರಿಯರೇ. ಏನಂತ ಹೇಳಿರಿ? ನೀ ನನ್ನನ್ನ ನೆನೆಸಿಕೊ, ನನ್ನನ್ನ ಕೈ ಬಿಡಬೇಡ ಎಂಬುದಾಗಿ. ಯೇಸು ಸ್ವಾಮಿ ಒಂದೇ ಗುಣ ಏನಂತ ಹೇಳಿ? ನನ್ನ ಬಳಿಗೆ ಬರುವವರನ್ನ ಯಾರನ್ನು ಕೂಡ ನಾನು ದೂರ ತಳ್ಳುವುದಿಲ್ಲ. ಹಲ್ಲೆಲೂಯಾ. ಯಾರು ನನ್ನ ಬಳಿಗೆ ಅವರೆಲ್ಲರನ್ನು ನಾನು ಸೇರಿಸಿಕೊಳ್ಳುವೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ. ದಯವಿಟ್ಟು ಯಾರಾದ್ರೂ ಓದ್ತೀರಾ? 6ನೇ ಅಧ್ಯಾಯ 37.
ಆದರೆ ನೀವು ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನೆ. 6:37 ಬರೆಸೋದು ಹೋದ್ರಮ್ಮ. ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಯೇಸು ಸ್ವಾಮಿ ಹೇಳಿದಂತ ಮಾತು, ತಂದೆ ನನಗೆ ಕೊಡುವವರೆಲ್ಲರೂ ನನ್ನ ಬಳಿಗೆ ಬರುವರು ಎಂಬುದಾಗಿ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನು ಪ್ರಾರ್ಥಿಸಿದಂತ ಪ್ರಾರ್ಥನೆಗೆ ಯೇಸು ಸ್ವಾಮಿ ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ. ಆತನ ಸಂಗಡ ಕೊನೆಯದಾಗಿ ಪರದೇಶಿಗೆ ಹೋದಂತ ವ್ಯಕ್ತಿಯಾಗಿ ಈ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ತನ್ನ ಜೀವಿತವನ್ನ ಅವನು ಅರ್ಥ ಮಾಡಿಕೊಂಡು, ಇವತ್ತಿನ ದಿವಸ ಎಲ್ಲಾ ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ಅನೇಕ ಮಾರ್ಗಗಳನ್ನ ಕಂಡುಕೊಂಡಿದ್ದೇವೆ. ಹಲ್ಲೆಲೂಯಾ. ನಾವು ನೇರವಾಗಿ ದೇವರ ಬಳಿಗೆ ಬರಲಾದ ಅನೇಕ ಮಾರ್ಗಗಳನ್ನ ಕಂಡುಕೊಂಡಿದ್ದೇವೆ. ತಪ್ಪಿ ಹೋದಂತ ಮಗನು ತನ್ನ ತಂದೆಯ ಭಾಗವನ್ನ ಆತನು ತನಗೆ ಬರಬೇಕಾದಂತ ಭಾಗವನ್ನ ತಂದೆಯಿಂದ ಕೇಳಿ ದೂರದ ದೇಶಕ್ಕೆ ಹೋಗಿ ದುರ್ವ್ಯಾಪಾರ ಮಾಡಿ ಆ ವ್ಯಕ್ತಿ ಹಣವನ್ನೆಲ್ಲ ಕಳೆದುಕೊಂಡು ಸ್ನೇಹಿತರಿಂದ ಕೈ ಬಿಡಲ್ಪಟ್ಟವನಾಗಿ ಏಕಾಂಗಿಯಾಗಿ ಒಬ್ಬಂಟಿಗನಾಗಿರುವಾಗ ಹಂದಿ ತಿನ್ನುವ ಆ ಒಂದು ಕಾಯಿಗಳನ್ನು ಒಟ್ಟನ್ನು ಕೂಡ ಅವನಿಗೆ ಕೊಡಲಾರದಂತ ಸಮಯದಲ್ಲಿ ಅವನು ನೆನೆಸ್ಕೊಳ್ತಾ ಇದ್ದಾನೆ, ನನ್ನ ತಂದೆಯ ಮನೆಗೆ ನಾನು ಹೋಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಮನುಷ್ಯರು ಕೂಡ ನೆನೆಸ್ಕೊಳ್ತಾ ಇದ್ದಾರೆ, ಒಂದು ಮಾರ್ಗದಲ್ಲಿ ನಮಗೆ ಸಂತೋಷ ಸಿಗುತ್ತೆ ಎಂಬುದಾಗಿ ಅವರು ನೆನೆಸಿ ಆ ಮಾರ್ಗದ ಕಡೆಗೆ ಹೋದಾಗ ಕಟ್ಟ ಕಡೆಗೆ ಅವರಿಗೆ ಸಿಗುವಂತ ಉತ್ತರ ಒಂದೇ, ಯಾವ್ದು ಹೇಳ್ರಿ? ಅವರಿಗೆ ಅಲ್ಲಿ ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಮೋಕ್ಷ ಒಂದು ಮೋಕ್ಷದ ಸ್ಥಳಕ್ಕೆ ಯಾವ ರೀತಿಯಾಗಿ ನಾವು ಹೋಗೋದಿಲ್ಲ ಎಂಬುದಾಗಿ ಮನುಷ್ಯನ ಕಟ್ಟ ಕಡೆಯದಾಗಿ ಅವನು ತನ್ನ ಜೀವಿತದ ಕೊನೆಯ ಅವಧಿಯಲ್ಲಿ ಅವನೇನ್ ಮಾಡ್ತಾನೆ? ಪರಿತಪಿಸುವವನಾಗಿರ್ತಾನೆ. ಪ್ರಿಯರೇ, ಚರಿತ್ರೆಯಲ್ಲಿ ಉಳಿದಿರತಕ್ಕಂಥ ಅಲೆಕ್ಸಾಂಡರ್, ನೆಪೋಲಿಯನ್ ಎನ್ನುವಂತ ಮಹಾನ್ ವ್ಯಕ್ತಿಗಳ ಅಂತ್ಯವೂ ಕೂಡ ಆ ರೀತಿಯಾಗಿ ಆಗಿರುವಂಥದ್ದು. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾರ್ಗದ ಬಳಿಗೆ ನಾವು ಬರಲಾರದೆ ಹೋದ್ರೆ ನಮಗೆ ರಕ್ಷಣೆ ಇಲ್ಲ. ಈ ತಪ್ಪಿ ಹೋದಂತ ಮಗನು ಆ ಆಸ್ತಿಯನ್ನೆಲ್ಲ ಕಳೆದುಕೊಳ್ಳಲಾರದೆ ತಂದೆಯ ಬಳಿಯಲ್ಲಿ ಇದ್ದಿದ್ರೆ ಯಾವ ಒಂದು ಆಸ್ತಿ ಸೂರ್ಯ ಆಗ್ತಾ ಇರಲಿಲ್ಲ, ಬಲಹೀನತೆ ಬರ್ತಾ ಇರಲಿಲ್ಲ. ಅವನು ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ, ಆ ಮಾರ್ಗದಲ್ಲಿ ಉನ್ನತವಾದ ಸ್ಥಾನಕ್ಕೆ ಬೆಳಿತೀನಿ ಎಂಬುದಾಗಿ ಆಸೆಪಟ್ಟ. ಆದ್ರೆ ಆ ಮಾರ್ಗ ಸ್ಥಿರವಾದ ಮಾರ್ಗ ಇಲ್ಲ ಎಂಬುದಾಗಿ ಕಂಡುಕೊಂಡು ಪುನಃ ತಂದೆಯ ಬಳಿಗೆ ಬರ್ತಾ ಇದ್ದಾನೆ. ಪ್ರೇರ 12 ವರ್ಷ ರಕ್ತ ಕುಸುಮ ರೋಗಿ ಆಕೆ ದೇವರ ಬಳಿಗೆ ನೇರವಾಗಿ ಬರಲಾರದೆ ಆಕೆ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ಲು. ವೈದ್ಯರ ಬಳಿಯಲ್ಲಿ ಆಕೆ ಅನೇಕವಾಗಿ ತನ್ನ ಹಣವನ್ನ ಕಳೆದುಕೊಂಡಾಗಲೂ ಕೂಡ, ಆಕೆಗೆ ಇರುವಂತದ್ದೆಲ್ಲ ಕಳೆದುಕೊಂಡಾಗಲೂ ಕೂಡ ಆಕೆಯಲ್ಲಿರುವಂತ ರೋಗ ಹೆಚ್ಚಾಗ್ತಾ ಬಂತೆ ಹೊರತಾಗಿ ರೋಗ ಏನಾಗ್ಲಿಲ್ಲ, ಕಡಿಮೆಯಾಗಲಿಲ್ಲ. ಆಮೇಲೆ ಆಕೆ ದೇವರ ಮಾರ್ಗದ ಬಳಿಗೆ ಬಂದುತ್ತೇವೆ. ಹಲ್ಲೆಲೂಯಾ. ಈ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ್ನು ನನ್ನ ಮಾರ್ಗ ದುಷ್ಟತನದ ಮಾರ್ಗ, ಪಾಪದ ಮಾರ್ಗ, ಫಲಿತ ನರಕವೇ ಎಂಬುದಾಗಿ ಅವನಿಗೆ ಗೋಚರವಾದಾಗ ಅವನು ಕೂಡ ದೇವರ ಬಳಿಗೆ ಬರ್ತಾ ಇದ್ದಾನೆ. ನನ್ನ ಮಾರ್ಗ, ಮನುಷ್ಯನ ಮಾರ್ಗಗಳೆಲ್ಲವೂ ಕೂಡ ಎಲ್ಲಿಗೆ ನಡೆಸ್ತವೆ? ನರಕದ ಕಡೆಗೆ ನಡೆಸ್ತವೆ. ಸೈತಾನನ ಬಂಧನದಲ್ಲಿ ಕಟ್ಟಿ ಹಾಕಲ್ಪಟ್ಟಂತ ಮನುಷ್ಯನ ಮಾರ್ಗಗಳು ನೇರವಾಗಿ ಪಾತಾಳಕ್ಕೆ ಇಳಿದು ಹೋಗುವಂತ ಮಾರ್ಗ ಎಂಬುದಾಗಿ ನೆನೆಸಿರ್ತಕ್ಕಂಥ ಕಳ್ಳ ತನ್ನ ಡೈರೆಕ್ಷನ್ ಅನ್ನ ಬದಲಾವಣೆ ಮಾಡಿಕೊಳ್ತಾ ಇದ್ದಾನೆ. ಮೊದಲು ಏನ್ ಹೇಳಿದ? ನಮ್ಮನ್ನೂ ಬಿಡಿಸು ಎಂಬುದಾಗಿ ಕೇಳಿದಂತ ಕಳ್ಳ ಈ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ದೇವರೇ, ನೀನು ನಿನ್ನ ರಾಜ್ಯವನ್ನು ಪಡೆದು ಬರೆದವನಾಗಿ ಬರುವಂತ ಸಮಯದಲ್ಲಿ ಯೇಸುವೇ ನಮ್ಮನ್ನು ನೆನೆಸಿಕೊ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿಗೆ ಯೇಸು ಅಭಯವನ್ನು ಕೊಟ್ಟ, ಧೈರ್ಯವನ್ನು ಹೇಳಿದ, ರಕ್ಷಣೆಯನ್ನು ಕೊಟ್ಟ, ಸಂಪೂರ್ಣವಾಗಿ ಪರದೇಶಿಯ ಒಳಗಡೆ ಪ್ರವೇಶ ಮಾಡುವಂತ ಮಹಾಭಾಗ್ಯವನ್ನ ಆತನು ಒದಗಿಸಿಕೊಟ್ಟ. ಕಟ್ಟ ಕಡೆಯ ಜೀವಿತದ ಕೊನೆಯ ಅವಧಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಆ ರೀತಿಯಾಗಿ ದೇವರು ಕೊಟ್ಟಿರ್ಬೇಕಾದ್ರೆ ನಿನ್ನ ಜೀವಿತವನ್ನ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಡಬೇಕು. ಪ್ರಿಯರೇ, ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಅವರು ತಿಳಿಯಲಾರದೆ ಶಿಲುಬೆಗೆ ಹಾಕಿದ್ರು, ಆದ್ರೆ ನೀವು ತಿಳಿದು ಕೂಡ ದೇವರಿಗೆ ವಿರೋಧವಾದಂತ ಕಾರ್ಯಗಳನ್ನ ಮಾಡಿ ಯೇಸುವನ್ನ ದಿನಾಲು ನೀವು ಶಿಲುಬೆಗೆ ಹಾಕ್ತಾ ಇದ್ದೀರಾ. ಪೌಲನು ಅಳುತ್ತಾ ಹೇಳ್ತಾ ಇದ್ದಾನೆ, ಈಗಲೂ ಕೂಡ ನಾನು ಅಳುತ್ತಾ ಹೇಳ್ತಾ ಇದ್ದೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಮಾತನ್ನ. ಪೌಲನು ಹೇಳ್ತಾ ಇದ್ದಾನೆ, ಏನಂತ ಹೇಳಂತಂದ್ರೆ, ಓದ್ತಿರೋ ಒಂದ್ಸಾರಿ 18ನೇ ವಚನ 3ನೇ ಅಧ್ಯಾಯ. ಯಾಕಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು,
ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಎಲ್ಲ ನೋಡ್ತಾ ಇದ್ದ ಬೇರೆ ಒಂದು ವ್ಯತ್ಯಾಸವಾಗಿರತಕ್ಕಂತ ಸಂಗತಿ. ಪೌಲನು ಹೇಳಿದ, ತಿಳಿಯಲಾರದೆ ಅವರು ಶಿಲುಬೆಗೆ ಹಾಕಿದ್ರು, ತಿಳಿದು ಕೂಡ ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನೀವು ನಡೀತಾ ಇದ್ದೀರಲ್ಲ. ದೇವರು ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ, ದೇವರು ನಮ್ಮನ್ನ ಕ್ಷಮಿಸಿದ್ದಾನೆ, ದೇವರು ನಮ್ಮನ್ನ ಸಂಪೂರ್ಣವಾಗಿ ತನ್ನ ಮಗನನ್ನ ಕಳುಹಿಸುವುದರ ಮೂಲಕವಾಗಿ ನಮ್ಮನ್ನ ಸಂಧಾನ ಮಾಡಿಕೊಂಡಿದ್ದಾನೆ, ನಮ್ಮನ್ನ ಸಮಾಧಾನ ಪಡಿಸಿಕೊಂಡಿದ್ದಾನೆ. ತನ್ನ ಮಗನನ್ನ ಬಲಿ ಕೊಡುವುದರ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ ಕೊನೆಯ ಜೀವಿತದ ಅವಧಿಯಲ್ಲಿ ಅವನಿಗೆ ಏನಿಲ್ಲ ರೀ, ಅವಕಾಶಗಳಿಲ್ಲ. ಅದಕ್ಕಾಗಿಯೇ ಅವನನ್ನ ಏನ್ ಮಾಡಿದ್ರು, ಸ್ವಾಮಿ ಕ್ಷಮಿಸಿದ. ಇವತ್ತು ನಮಗೆ ಎಷ್ಟೋ ಅವಕಾಶಗಳಿದ್ದಾವೆ, ನಮಗೆಷ್ಟೋ ರೀತಿಯಲ್ಲಿ ದೇವರು ಏನ್ ಮಾಡಿದ್ದಾನೆ, ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆದರೂ ಕೂಡ ನಾವು ಶಿಲುಬೆಗೆ ವಿರೋಧಿಗಳಾಗಿ, ಪ್ರಪಂಚದ ಕೆಲಸಗಳಲ್ಲಿ ಕಾರ್ಯನಿರತರಾಗಿರುವಂತವರಾಗಿ, ನಾವು ಕೆಟ್ಟ ಕೆಲಸಗಳಲ್ಲಿಯೇ ಗೌರವವುಳ್ಳವರಾಗಿ ಜೀವಿಸ್ತಾ ಇದ್ರೆ, ಇವತ್ತು ಕೂಡ ನಾವು ಶಿಲುಬೆಗೆ ಕಳ್ಳನ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನ ಪಕ್ಷದಲ್ಲಿ ಇರುವಂತವರಾಗಿದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸ್ವಂತ ಮಾರ್ಗ ಅಲ್ಲ, ದೇವರ ಮಾರ್ಗದ ಕಡೆಗೆ ನಾವು ಪ್ರತಿಯೊಬ್ಬರು ಕೂಡ ಬರಬೇಕಾಗಿದೆ.